ವಿಕೃತ ವರ್ತನೆಯನ್ನ ತೋರಿದ್ದಕ್ಕೆ ಪಿಎಸ್ಐ ಬಂಧನ ಕೇಸ್. ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯ ಪಿಎಸ್ಐ ಅಮಾನತು. ಪಿಎಸ್ಐಯನ್ನ ಅಮಾನತು ಮಾಡಿದ್ದೇವೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. 1 ವರ್ಷದ ಹಿಂದೆ ಈ ಘಟನೆ ನಡೆದಿತ್ತು. ಮೊನ್ನೆ ಸಂಜೆ ಪಿಎಸ್ಐ ಪ್ರವೀಣ್ ಸಸ್ಪೆಂಡ್ ಮಾಡಲಾಗಿದೆ. ಇಲಾಖೆಯಲ್ಲಿ ಇಂತಹ ಘಟನೆಗಳು ನಡಿಬಾರದು. ಇಂಥವರು ಹೇಗೆ ಆಯ್ಕೆಯಾಗಿ ಬರ್ತಾರೋ ನಾಚಿಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಪೊಲೀಸರೇ ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. 1 ವರ್ಷ ಹಿಂದೆ ನಡೆದಂಥ ಪ್ರಕರಣ ಮೊನ್ನೆ ಬೆಳಕಿಗೆ ಬಂದಿದೆ. ಮೊನ್ನೆ ಸಾಯಂಕಾಲನೇ ಅವನಿಗೆ ಸಸ್ಪೆಂಡ್ ಮಾಡೋಕ್ಕೆ ನಮ್ಮ ಸ್ಟೇಷನ್ಗಳಲ್ಲಿ ಇಂಥ ಘಟನೆಗಳು ನಡಿಬಾರ್ದು. ಅಸಹ್ಯ. ಇಂಥ ಸಿಬ್ಬಂದಿಗಳು ಹೆಂಗೆ ಆರಿಸಿ ಬರ್ತಾರೋ ನಿಜವಾಗ್ಲೂ ನಮಗೆ ನಾಚಿಕೆ ಬರುತ್ತೆ. ಅವರೇ ನಿಂತು ಇಂತೆಲ್ಲ ಮಾಡಿಸಿ ಅವರೇ ರೆಕಾರ್ಡಿಂಗ್ ಮಾಡ್ತಾರೆ ಅಂದರೆ ನೋಬಡಿ ವಿಲ್ ಬಿ ಸ್ಪೇರ್ಡ್. ಇದು 1 ವರ್ಷ ಹಿಂದೆ ನಡೆದಂಥ ಪ್ರಕರಣ ಮೊನ್ನೆ ಬೆಳಕಿಗೆ ಬಂದಿದೆ. ಮೊನ್ನೆ ಸಾಯಂಕಾಲನೇ ಅವನಿಗೆ ಸಸ್ಪೆಂಡ್ ಮಾಡೋಕ್ಕೆ ನಮ್ಮ ಸ್ಟೇಷನ್ಗಳಲ್ಲಿ ಇಂಥ ಘಟನೆಗಳು ನಡಿಬಾರ್ದು. ಅಸಹ್ಯ. ಇಂಥ ಸಿಬ್ಬಂದಿಗಳು ಹೆಂಗೆ ಆರಿಸಿ ಬರ್ತಾರೋ ನಿಜವಾಗ್ಲೂ ನಮಗೆ ನಾಚಿಕೆ ಬರುತ್ತೆ. ಅವರೇ ನಿಂತು ಇಂತೆಲ್ಲ ಮಾಡಿಸಿ ಅವರೇ ರೆಕಾರ್ಡಿಂಗ್ ಮಾಡ್ತಾರೆ ಅಂದರೆ ನೋಬಡಿ ವಿಲ್ ಬಿ ಸ್ಪೇರ್ಡ್. ಇದು 1 ವರ್ಷ ಹಿಂದೆ ನಡೆದಂಥ ಪ್ರಕರಣ ಮೊನ್ನೆ ಬೆಳಕಿಗೆ ಬಂದಿದೆ. ಮೊನ್ನೆ